ವೆಲ್ಕಮ್ ಬ್ಯಾಕ್. ದೇಶದ ಬೆನ್ನೆಲುಬು ರೈತ. ಈ ರೈತನಿಗೆ ಬ್ಯಾಕ್ ಬೋನ್ ಆಗಿದ್ದು ಹಳ್ಳಿಕಾರ್ ಹಸುಗಳು. ಸದ್ಯ ಈ ಹಳ್ಳಿಕಾರ್ ಹೆಸರು ಬಹಳಷ್ಟು ಮಂದಿ ಕೇಳಿದ್ದಾರೆ, ಆದ್ರೆ ನೋಡಿರೋದು ವಿರಳ. ಘಾಟಿ ಸುಬ್ರಹ್ಮಣ್ಯದಲ್ಲಿ ಈ ಹಳ್ಳಿಕಾರ್ ರಾಸುಗಳ ಫ್ಯಾಷನ್ ಶೋ ನಡೆದಿದೆ. ಈ ಫ್ಯಾಷನ್ ಶೋನ ಕಲರವ ಹೇಗಿತ್ತು ತೋರಿಸ್ತೀವಿ ನೋಡಿ. ಕಾರ್ ಹಳ್ಳಿಕಾರ್, ಎಲ್ಲಿ ನೋಡಿದ್ರು ಹಳ್ಳಿಕಾರ್ನ ದರ್ಬಾರ್. ಖಡಕ್ ಲುಕ್, ಸೂಪರ್ ಕದರ್, ಇದು ಹಳ್ಳಿಕಾರ್ ಹಸುಗಳ ಕಾರ್ಬಾರ್. ಖಡರಾಗಿ ಕದರಾಗಿ ರೈತನ ಜೊತೆ ನಿಂತು ಫೋರ್ಸ್ ಕೊಡ್ತಿರೋ ಹಳ್ಳಿಕಾರ್ ಹಸುಗಳು ನೋಡುಗರನ್ನ ನಿಬ್ಬೆರಗು ಮಾಡ್ತಿದೆ. ಅಂದ ಹಾಗೆ ಈ ಕಡರ್ ಹಳ್ಳಿಕಾರ್ ಹಸುಗಳ ಜಾತ್ರೆ ನಡೆದಿದ್ದು ಸಿಲಿಕಾನ್ ಸಿಟಿ ಹೊರವಲಯದಲ್ಲಿರೋ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ. ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಕಳೆದ 2 ವರ್ಷಗಳಿಂದ ಕರೋನಾ ಹಾಗೂ ಕಾಲುಬಾಯಿ ರೋಗದಿಂದ ಎತ್ತುಗಳ ಜಾತ್ರೆ ನಡೆದಿರಲಿಲ್ಲ. ಹೀಗಾಗಿ ಈ ಬಾರಿ ಅದ್ಧೂರಿಯಾಗಿ ಹಳ್ಳಿಕಾರ್ ಎತ್ತುಗಳ ಜಾತ್ರೆ ನಡೆಯಿತು. ಜಾತ್ರೆಯಲ್ಲಿ ಹಳ್ಳಿಕಾರ್ ಹಸುಗಳನ್ನ ಕಂಡು ನೋಡುಗರು ನಿಬ್ಬೆರಗಾಗಿದ್ರು. ಚೂಪಾದ ಕೊಂಬುಗಳು, ಕುದುರೆಗಳನ್ನ ಮೀರಿಸುವಂತಹ ಎತ್ತರದ ಹಳ್ಳಿಕಾರ್ಗೆ ಜನರು ಬಹುಪರಾಕ್ ಹಾಕಿದ್ರು. ಸಾಕಿರೋರಿಗೆ ಒಂದು ಗೌರವದ ಪ್ರಶಸ್ತಿ ಅಂತ ಕೊಡ್ತಾರೆ. ಇಲ್ಲಿ ಹಿರಿಯ ಡಾಕ್ಟರ್ಸ್ ಬರ್ತಾರೆ, ಅದನ್ನ ಹಿಂಗೆ ವಾಕ್ ಮಾಡಿಸ್ತಾರೆ. ಫ್ಯಾಷನ್ ಶೋ ಥರನೇ ಇದು ವಾಕ್ ಮಾಡಿಸಿದಾಗ ಅದರ ಗುಣ, ನಡತೆ, ಕಣ್ಣು, ಕೊಮ್ಮು, ಕೋಡು, ಕಿವಿ, ಮಚ್ಚೆ, ಕಾಲ್ನಡಿಗೆ ಇದಕ್ಕೆಲ್ಲ ಅವರು ಲೆಕ್ಕಾಚಾರ ಹಾಕಿ ಒಬ್ಬೊಬ್ಬ ಡಾಕ್ಟರ್ಗಳು ಒಂದೊಂದು ಥರ ಮಾರ್ಕ್ಸ್ ಹಾಕಿ ಇದು ಯಾವುದು ಒಳ್ಳೆಯದು ತಳಿಯಿಂದ ಹಿಡಿದು ನಡೆಯುವಿಕೆಯಿಂದ, ಕಣ್ಣಿಂದ, ಪ್ರತಿಯೊಂದು ಬಾಲದಿಂದ, ಬಣ್ಣದಿಂದ ಇದನ್ನೆಲ್ಲ ಸೇರಿ ಪ್ರಶಸ್ತಿ ಕೊಡ್ತಾರೆ. ಕಳೆದ 10 ದಿನಗಳಿಂದ ನಡೆಯುತ್ತಿರುವ ಹಳ್ಳಿಕಾರ್ ಜಾತ್ರೆ ಮುಕ್ತಾಯವಾಗಿದೆ. ಕೊನೆಯ ದಿನ ಬಹುಮಾನ ಕಾರ್ಯಕ್ರಮವನ್ನ ಘಾಟಿ ದೇವಾಲಯ ಹಮ್ಮಿಕೊಂಡಿತ್ತು. ಜಾತ್ರೆಗೆ ಆಗಮಿಸಿದ್ದ ಹಳ್ಳಿಕಾರ್ ಜೋಡೆತ್ತುಗಳು ದೇವಾಲಯದ ಮುಂಭಾಗ ರೈತರ ಜೊತೆ ಶೋ ನಡೆಸುವ ಮೂಲಕ ನೋಡುಗರನ್ನ ಆಕರ್ಷಿಸಿತು. ಹಳ್ಳಿಕಾರ್ ಜೋಡೆತ್ತುಗಳ ನಡಿಗೆ, ಹಲ್ಲು, ಕೊಂಬು, ಬ್ರೇಡ್, ಮೈಕಟ್ಟು ಎಲ್ಲವನ್ನೂ ಕೂಲಂಕುಷವಾಗಿ ಪರಿಶೀಲಿಸಿ ರಾಸುಗಳನ್ನ ಬಹುಮಾನಕ್ಕೆ ಟಾಪ್ 5 ಎತ್ತುಗಳನ್ನ ಪಶು ಇಲಾಖಾ ಅಧಿಕಾರಿಗಳು ಆಯ್ಕೆ ಮಾಡಿದ್ರು. ಕಳೆದ 10 ದಿನಗಳಿಂದ ಉತ್ತಮ ಹಳ್ಳಿಕಾರ್ ರಾಸುಗಳ ಘಾಟಿ ಜಾತ್ರೆ ಎಂದು ಮುಕ್ತಾಯವಾಗಿತ್ತು. ಕೊನೆಯ ದಿನ ರಾಸುಗಳ ಫ್ಯಾಷನ್ ಶೋ ನೋಡಿದ ಮಂದಿ ಖುಷಿ ಪಟ್ಟಿದ್ದಂತೂ ಸುಳ್ಳಲ್ಲ.